ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಅಚ್ಚ ಕನ್ನಡತಿ. ನನ್ನ ಹೆಸರು ಕಾಮಾಕ್ಷಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡುತ್ತಾ ಇರುವವರಿಗೆ ಅಚ್ಚ ಕನ್ನಡತಿಯಿಂದ ನಮಸ್ಕಾರಗಳು. ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ಪೂರ್ತಿ ನೋಡಿ. ನಾನು ಇಲ್ಲಿ ಮೊದಲು ಲಕ್ಷ್ಮೀ ಕುಬೇರ ಫೋಟೋವನ್ನು ತೆಗೆದು ಅರಿಶಿನ ನೀರಿನಿಂದ ಸ್ವಚ್ಛಗೊಳಿಸಿ ನಂತರ ಅರಿಶಿನ, ಗಂಧ, ರೋಸ್ ವಾಟರ್ನಿಂದ ಮಿಶ್ರಣ ಮಾಡಿದಂತಹ ಅರಿಶಿಣದ ಬೊಟ್ಟನ್ನು ಇಡ್ತಾಯಿದ್ದೀನಿ. ಇದರ ಮೇಲೆ ಕುಂಕುಮ ಇಡಬೇಕು. ಈಗ ಲಕ್ಷ್ಮೀ ಕುಬೇರರ ಫೋಟೋವನ್ನು ಯಾವ ಜಾಗದಲ್ಲಿ ಇಟ್ಟರೆ ಶುಭ ತರುತ್ತೆ, ಲಕ್ಷ್ಮೀ ಕುಬೇರರ ಅನುಗ್ರಹ ಹೇಗೆ ಸಿಗುತ್ತೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ದೂರವಾಗಿ ಧನಾತ್ಮಕ ಶಕ್ತಿ ಹೇಗೆ ಹೆಚ್ಚುತ್ತೆ ನೋಡೋಣ ಬನ್ನಿ. ಇವಾಗ ಮೇನ್ ಡೋರ್ ಓಪನ್ ಮಾಡಿದ ನಂತರ ಮನೆ ಒಳಗೆ ಬಂದ ಮೇಲೆ ಡೋರ್ ಕ್ಲೋಸ್ ಮಾಡ್ತೀವಿ ಅಲ್ವಾ, ಒಳ ಬಾಗಿಲ ಮೇಲೆ ನಾನು ಇಲ್ಲಿ ಮೊದಲೇ ನಾನು ಇಲ್ಲಿ ವೆಂಕಟೇಶ್ವರ ಫೋಟೋವನ್ನು ಹಾಕಿದ್ದೇನೆ. ಅದರ ಕೆಳಗೆ ಲಕ್ಷ್ಮೀ ಕುಬೇರರ ಫೋಟೋವನ್ನು ಒಳ್ಳೆಯ ಸಮಯ ನೋಡಿಕೊಂಡು ಹಾಕಬೇಕು. ಯಾವಾಗ ಅಂದರೆ ಗೋಧೂಳಿ ಸಮಯದಲ್ಲಿ ಹಾಕಬೇಕು. 5:30ಯಿಂದ 6:30 ಒಳಗೆ ಹಾಕಬೇಕು. ಯಾಕೆಂದರೆ ಆಗ ತಾನೇ ಗೋಧೂಳಿ ಸಮಯದಲ್ಲಿ ಕರುಗಳು, ಹಸುಗಳು ಮನೆಗೆ ಹೋಗುವ ಸಮಯ. ಆದ್ದರಿಂದ 5:30ಯಿಂದ 6:30 ಒಳಗಡೆ ಒಳ್ಳೆಯ ಸಮಯದಲ್ಲಿ ಲಕ್ಷ್ಮೀ ಕುಬೇರ ಫೋಟೋವನ್ನು ಹಾಕಿ ಅದರ ಮೇಲೆ ಅರಿಶಿನ ಮತ್ತು ಕುಂಕುಮ ಗೆಜ್ಜೆ ವಸ್ತ್ರ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಬೇಕು. ಅದಾದಮೇಲೆ ಹಳದಿ ಹೂಗಳಿಂದ ಮತ್ತು ಕೆಂಪು ಹೂಗಳಿಂದ ಅಲಂಕರಿಸಬೇಕು. ಈ ಫೋಟೋವನ್ನು ಒಂದು ಬಾರಿ ಅಂಟಿಸಿದರೆ ಸಾಕು. ಪದೇ ಪದೇ ಬಿಚ್ಚಿ ಅಂಟಿಸೋದು ಬೇಡ. ಬೇರೆ ಮನೆ, ಹೊಸ ಮನೆಗೆ ಹೋದಾಗ ಅಲ್ಲಿ ಬೇಕಾದರೆ ಒಳ್ಳೆಯ ಸಮಯದಲ್ಲಿ ನೋಡಿಕೊಂಡು ನಾವು ಈ ಫೋಟೋವನ್ನು, ಲಕ್ಷ್ಮೀ ಕುಬೇರ ಫೋಟೋವನ್ನು ಅಂಟಿಸಬಹುದು. ಇದು ಒಂದು ಬಾರಿ ಅಂಟಿಸಿದ ಮೇಲೆ ಇದು ಎಂಥ ಪರಿಸ್ಥಿತಿಯಲ್ಲಿ ಈ ಫೋಟೋವನ್ನು ತೆಗೆಯಬೇಡಿ. ಯಾಕೆಂದರೆ ಲಕ್ಷ್ಮೀ ಕುಬೇರರ ಅನುಗ್ರಹ ಬೇಗ ಸಿಗುತ್ತೆ. ಮತ್ತು ನಾವು ಇವಾಗ ಲಕ್ಷ್ಮೀ ಕುಬೇರರ ಅಷ್ಟೋತ್ತರ ಶತಮಾವಳಿಯನ್ನು ಹೇಳಬೇಕು. ಕುಂಕುಮದಿಂದ ಅರ್ಚನೆ ಮಾಡಬೇಕು, ಇಲ್ಲ ಗುಲಾಬಿ ಹೂಗಳಿಂದ ಆದರೂ ಸರಿ ನಾವು 108 ಬಾರಿ ಅರ್ಚನೆ ಮಾಡಬೇಕು. ಇಲ್ಲ ₹1 ಕಾಯಿನನ್ನು ತೆಗೆದು 108 ಕಾಯಿನನ್ನು ತೆಗೆದುಕೊಂಡು ಒಂದೊಂದು ಕಾಯಿನ್ಗೂ ಕುಬೇರ ಅಷ್ಟೋತ್ತರ ಶತಮಾವಳಿಯನ್ನು ಹೇಳಬೇಕು. ಹೇಳಿದ ನಂತರ ಕೊನೆಯಲ್ಲಿ ನಾವು ಕನಕದಾರ ಸ್ತೋತ್ರ ಪಠನೆ ಮಾಡಬೇಕು. ಕನಕದಾರ ಸ್ತೋತ್ರ ಪಠನೆ ಮಾಡಿ ಮುಗಿಸಿದ ಮೇಲೆ ಕೊನೆಯಲ್ಲಿ ನಾವು ಧೂಪ ಹಚ್ಚಿ ಮನೆಯ ಎಲ್ಲ ಮೂಲೆಗಳಿಗೂ ಧೂಪವನ್ನು ಕೊಟ್ಟು ಲಕ್ಷ್ಮೀ ಕುಬೇರರ ಪಾತ್ರಕ್ಕೆ ಅನುಗ್ರಹ ಆಗಬೇಕು. ಇದು ನಾನು ಕೆಲವು ವರ್ಷಗಳಿಂದ ಅನುಸರಿಸಿಕೊಂಡ ಪೂಜಾ ಪದ್ಧತಿ ಇದು. ಇದರಿಂದ ನನಗೆ ಬಹಳ ಅದೃಷ್ಟ ತಂದಿದೆ. ನಿಮಗೂ ಈ ಲಕ್ಷ್ಮೀ ಕುಬೇರ ಅನುಗ್ರಹ ಸಿಗಲಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದುಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ.